ನಾನು ಯಾರಿಗೂ ಕ್ಲಾರಿಟಿ ಕೊಡಲ್ಲ, ನನಗೆ ಯಾರಿಂದ ಕ್ಲಾರಿಟಿ ಬೇಕಾಗಿಲ್ಲ. ಈ ಒಂದು ಮಾತನ್ನು ಸುದೀಪ್ ಸರ್ ಅವರು ಯಾರಿಗೆ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತೀನಿ ಬನ್ನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ವರ್ತೂರ್ ಸಂತೋಷ್ ಅವರು ತುಂಬ ಭ್ರಮೆಯಲ್ಲಿದ್ದಾರೆ ಮತ್ತು ಓವರ್ ಕಾನ್ಫಿಡೆಂಟ್ನಲ್ಲಿನೇ ಇದ್ದಾರೆ ಅಂತಲೇ ಹೇಳ್ಬೋದು. ಅವರು ಏನೇ ಆಟ ಆಡಂದ್ರೂ ಕೂಡ ಆಡ್ತಾರ, ಬಟ್ ಎಷ್ಟು ಆಡ್ತಾರ ಅಷ್ಟೇ ಆಡ್ತಾರ, ತುಂಬ 100% ಹಾಕಿ ಆಡಂಗಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಅದಕ್ಕೆ ಇದಕ್ಕೆ ಬಿಗ್ ಬಾಸ್ ಅವ್ರ ಮನೆಯಲ್ಲಿ ಯಾರು ಕೂಡ ಈ ಥರ ಲೇಸಿಯಾಗಿ ಆಡಬಾರ್ದು. ಎಲ್ಲರೂ ಕೂಡ ಈಗ ಹೆಂಗೆ ಈಕ್ವಲ್ ಆಗಿ ಆಡಕತ್ತಿದ್ದಾರೋ, ಎಷ್ಟು ಎಫರ್ಟ್ ಹಾಕಿ ಆಡಕತ್ತಿದ್ದಾರೋ ಅದು ಇಂಪಾರ್ಟೆಂಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಅದಕ್ಕೆ ಸುದೀಪ್ ಸರ್ ಅವರು ಹೇಳಿದ್ದಾರೆ, ಹೇಳ್ತೀನಿ ಅದಕ್ಕಿಂತ ಮೊದಲು ಕಾರ್ತಿಕ್ ಅವ್ರು ಹೇಳಿದರು ಏನಪ್ಪ ಅಂತಂದರೆ, ಸರ್ ಯಾವಾಗ ನೋಡಿದ್ರು ಜನ ಇದ್ದಾರ, ಜನ ಕಾಪಾಡ್ತಾರೆ ನನ್ನ, ಅವ್ರು ಉಳಿಸ್ತಾರೆ ನನ್ನ, ನಾನೇ ಟ್ರೋಫಿನ ಗೆದ್ಕೊಂಡು ಹೋಗೋದು ಈ ಥರ ಹೇಳ್ತಾರೆ ಸರ್, ಆಟ ಅಂತ ಹೇಳಿ ಮಾತಾಡುವಾಗ ಇದೇ ಹೇಳ್ತಾರೆ ಸರ್ ಬರೀ ಅಂತ ಹೇಳಿ ಹೇಳಿದಾರ. ಅವಾಗ ಸುದೀಪ್ ಸರ್ ಅವರು ಹೇಳಿದರು ಏನಂತಂದ್ರೆ, ನಾನು ಯಾರಿಗೂ ಕ್ಲಾರಿಟಿ ಕೊಡಲ್ಲ, ನನಗೆ ಯಾರಿಂದ ಕ್ಲಾರಿಟಿ ಬೇಕಾಗಿಲ್ಲ. ಈ ಒಂದು ಇದರಲ್ಲೇ ಇದ್ರೆ ಹೆಂಗ, ನೀವು ತುಂಬ ಚೆನ್ನಾಗಿ ಆಡಬೇಕಲ್ಲ ಅಂತ ಹೇಳಿ ಸುದೀಪ್ ಅವರು ಹೇಳಿದಾರ. ಇವರು ಒಂದು ಭ್ರಮೆಯಲ್ಲಿ ಇದ್ರ ಅಂತಲೇ ಹೇಳ್ಬೋದು ವರ್ತೂರ್ ಸಂತೋಷ್ ಅವರು. ಯಾಕಂತಂದರೆ ಅವರು ಈಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟ ತುಂಬ ಮುಖ್ಯ ಆಗುತ್ತಲ್ವಾ. ಆ ಒಂದು ಆಟನ ಬಿಟ್ಬಿಟ್ಟು ಜನ ಕಾಪಾಡ್ತಾರ ಜನ ಇಲ್ಲಂತಲ್ಲ. ಆದರೆ ಯಾರು ಚೆನ್ನಾಗಿ ಆಡ್ತಾರೋ, ಯಾರು ಎಂಟರ್ಟೈನ್ಮೆಂಟ್ ಕೊಡ್ತಾರೋ ಅವರಿಗೆ ಜನ ಓಟ್ ಹಾಕ್ತಾರೆ ಅಂತಲೇ ಹೇಳ್ಬೋದು. ಅವರು ಎಲ್ರಿಗೂ ಕೂಡ ಪ್ರೋತ್ಸಾಹ ಮಾಡ್ತಾರ ಜನ. ಯಾವಾಗಂತಂದರೆ ಅವ್ರಿಗೆ ಯಾರು ಇಷ್ಟ ಆಗ್ತಾರೋ, ಯಾರು ಕರೆಕ್ಟಾಗಿ ಆಡಕತ್ತಿದ್ದಾರೋ, ಯಾರ ವ್ಯಕ್ತಿತ್ವ ಹೆಂಗಿದೇನೋ, ಯಾರು ಎಷ್ಟು ಎಫರ್ಟ್ ಹಾಕಿ ಆಡಕತ್ತಿದ್ದಾರೋ ಅವರಿಗೆ ಓಟ್ ಜಾಸ್ತಿ ಆಗ್ತಾರೆ ಅಂತಲೇ ಹೇಳ್ಬೋದು. ಸುದೀಪ್ ಸರ್ ಅವರು ಓಟನ್ನು ಹೇಳಿದ್ದಾರೆ. ಎಷ್ಟು ಓಟ್ ಬಂದಿದೆ ಗೊತ್ತಾ? 72,83,090 ಓಟ್ಸ್. ಇಷ್ಟೊಂದು ಓಟ್ಸ್ ಬಂದಿದಾವ, ಅವು ನಿಮಗಲ್ಲ ಅಂಥೇಳಿ ಈ ಒಂದು ಮಾತನ್ನು ಕೂಡ ಸುದೀಪ್ ಸರ್ ಅವರು ಹೇಳಿದ್ದಾರೆ. ಇಲ್ಲಿವರೆಗೆ ವೋಟಿಂಗ್ ರಿಸಲ್ಟ್ ಪ್ರಕಾರ, ವೋಟಿಂಗ್ ಪೋಲ್ ಅನಾಲಿಸಿಸ್ ಪ್ರಕಾರ ನಾವು ಹೇಳೋ ಪ್ರಕಾರ ಫಸ್ಟ್ ಪ್ಲೇಸಲ್ಲಿ ಕಾರ್ತಿಕ್ ಅವರು ಮತ್ತು ಸಂಗೀತ ಅವರು ಇಬ್ಬರೇ ಇದ್ದಾರಲ್ವಾ. ಅಂದರೆ ಇಬ್ಬರಿಗೂ ಕೂಡ ಪೈಪೋಟಿ ಇತ್ತು, ನೀನು ಅನ್ನೋ ಒಂದು ಜಿದ್ದಲ್ಲಿ ಇದ್ರಂತಲೇ ಹೇಳ್ಬೋದು. ಯಾಕಂತಂದರೆ ಜನ ಅಷ್ಟೊಂದು ಚೆನ್ನಾಗಿ ಅವರಿಬ್ಬರಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ತುಕಾಲಿ ಸಂತೋಷ್ ಅವರು, ವಿನಯ್ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡ್ಕೊತಾನೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಎಲ್ಲ ಥರದ ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ದಾರೆ ಜನಕ್ಕೆ ಅಂತಲೇ ಹೇಳ್ಬೋದು. ಜನಕ್ಕೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ವೋಟ್ ಮಾಡ್ತಾರೆ, ಹೌದಲ್ಲ? ಈ ಒಂದು ವೋಟ್ಸು ಅಂದರೆ 72,83,090 ವೋಟ್ಸ್ ಯಾರಿಗೆ ಬಂದಿರಬಹುದು ಕಮೆಂಟ್ನಾಗ ತಿಳಿಸ್ರಿ. ಮತ್ತು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಜನ ಏನು ಹೇಳ್ತಾರಪ್ಪ ಅಂತಂದರೆ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಬೇಕು, ಜನನ ನಂಬ್ಕೊಂಡು ಆಡಬೇಕು, ಕರೆಕ್ಟ್, ಬಟ್ ನಮ್ಮ ಎಫರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತಾ ಅಂತ ಹೇಳ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಯಾರಿಗೆ ಇಷ್ಟೊಂದು ಓಟ್ಸ್ ಬಂದಿದೆ ಅಂತ ಹೇಳಿ. ಸುದೀಪ್ ಸರ್ ಅವರು ಅಂತರೂ ಕ್ಲಾರಿಟಿಯಾಗಿ ಹೇಳಿದ್ದಾರೆ ಏನಂತಂದರೆ, ಇಷ್ಟೊಂದು ಓಟ್ಸ್ ಮಾತ್ರ ನಿಮಗೆ ಬಂದಿಲ್ಲ, ಈ ಒಂದು ಹಿಂಟನ್ನು ಮಾತ್ರ ನಾನು ಆರಾಮಾಗಿ ಕೊಡ್ತೀನಿ ಅಂತ ಹೇಳಿ ಸುದೀಪ್ ಸರ್ ಅವರು ಹೇಳಿದ್ದಾರೆ. ಸೊ ನೋಡೋಣ ಯಾರಿಗೆ ಬಂದಿದೆ ಇಷ್ಟೊಂದು ಓಟ್ ಅಂತೇಳಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.